ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದರೆ, ನಾನು ಆಗಲೇ ಹೇಳಿದೆ, ನಾಯಕನ ನಟ ಅನ್ನುವಂಥ ಪದಕ್ಕೆ ಒಂದು ಸಮಾನಾರ್ಥಕ ಪದ. ಒಂದು, ನಮ್ಮೆಲ್ರಿಗೂ ಗೊತ್ತು, ಅದ್ಭುತ ಕಲಾವಿದರು, ಇಷ್ಟು ವರ್ಷದ ಜರ್ನಿ, ಅದರ ಏಳು ಬೀಳುಗಳು, ಅದನ್ನು ಅವ್ರು ಹ್ಯಾಂಡಲ್ ಮಾಡಿದಂಥ ರೀತಿ, ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂಥ ರೀತಿ, ಜೊತೆಗೆ ಈ ಹೈಟು, ಪರ್ಸ್ನಾಲಿಟಿ, ಸ್ಟೈಲು, ಮ್ಯಾನರಿಸಮು, ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂಥ ಪಾತ್ರಗಳು, ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವ್ರನ್ನ ಮೇಂಟೈನ್ ಮಾಡ್ತಿರೋ ರೀತಿ, ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ, ಅದು ಮುಗಿಯಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ನೀವು ನಿಜವಾದ ಹೀರೋ ಸರ್. ಹಾಗಾಗಿ ನೀವಿವತ್ತು ಈ ಸಿನಿಮಾದ ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬ ಒಂದು ಒಳ್ಳೆ ರೀಸನ್ ಇದೆ. ಸುದೀಪ್ ಸರೇ ಬೇಕು ಅಂತ ತುಂಬ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಈವೆಂಟಿಗೆ ಕರೆಸಿದ್ದು ತುಂಬ ಒಂದು ರೀಸನ್ ಇದೆ. ಅವ್ರು ಬಂದು ಒಪ್ಕೊಂಡಿದ್ದು ತುಂಬ ದೊಡ್ಡ ಖುಷಿ ಇದೆ. ಈ ಒಂದು ಈವೆಂಟ್ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನು ಟೈಟ್ಲ್ ಇಟ್ಟಿದ್ದೀವಿ, ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ರಾಮರಸನ ನಾನು ಅದಕ್ಕೆ ಹೇಳಿದ, ಆ ರಿಸ್ಕ್ ನಾನು ತಗೊಳ್ಳೋದಿಲ್ಲ, ಅದನ್ನು ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ. ಇಲ್ಲ, ದೊಡ್ಡ ತಾರಾಬಳಗ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಅವರೆಲ್ಲರ ಪರವಾಗಿ ಈ ಸಿನಿಮಾ ಬಗ್ಗೆ ಒಂದೆರಡು ಮಾತು. ನಾನು ಈ ದಿನ ಶೂಟ್ ಮಾಡಿಲ್ಲ, ನಾನು ಗಿರಿ ಸರ್ದು ಯಾವ ಪ್ಯಾಟರ್ನ್ ಅಂತ ಗೊತ್ತಿಲ್ಲ ನನಗೆ. ನಾನು ಯಾಕಂದ್ರೆ 4 ಸಿನಿಮಾದಲ್ಲಿ ಬೇರೆ ಪಾತ್ರಗಳನ್ನು ಮಾಡಿದ್ದೀನಿ. ಈ ಇದರಲ್ಲೂ ಬೇರೆ ಪಾತ್ರ ಇದೆ. ಹಾಗಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಮಜಾ ಇದೆ, ಖುಷಿ ಆಗುತ್ತೆ. ಪ್ರತಿದಿನ ನಾವು ಏನು ಇಷ್ಟು ದಿನ ಪೋರ್ಷನ್ ಶೂಟ್ ಮಾಡಿದ್ವಿ, ಅದು ಗಿರಿ ಸರ್ ಅಂತ ಒಂದು ಸರಿ ಅನಿಸುತ್ತೆ. ಅದಕ್ಕೆ ಖುಷಿ ಆಗುತ್ತೆ. ನನಗೆ ಬೇರೆ ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೀವಿಕಾ ಹೇಳಿ. First of all, thank you so much. I would like to thank Veeran sir for giving me this opportunity to be a part of this film. ಅವ್ರ ಜೊತೆ ನಾನು ಕನ್ನಡಿಗದಲ್ಲಿ ಕೆಲಸ ಮಾಡಿದ್ದೀನಿ ಮುಂಚೆ, so I'm pretty excited to be working with Guru sir as well. Thank you so much sir. And sharing screen space with Karthik also, I'm super excited. Yeah, thank you. ಥ್ಯಾಂಕ್ ಯು. ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ. ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಗೋ ಹಾಗಾಗಲಿ. ಥ್ಯಾಂಕ್ ಯು ಸರ್. ವಿಡಿಯೋ ಮಾಡಿದ್ದೀರಾ, ಏನು ಹೇಳ್ತೀರಾ? ಇಲ್ಲ, ನಾನು ಮಾಡಿದ್ದೀನಿ ಅಂದ್ಕೊಂತ ಕಂಪ್ಲೀಟ್ ಕ್ರೆಡಿಟ್ ಗುರು ಸರ್ ಹೋಗ್ಬೇಕು. ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರೆಸ್ನವ್ರಿಗಿರೋ ಕಂಪ್ಲೇಂಟ್ ಒಂದೇ, ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ ನಿಮಗೆ. ನಾನು ಹೇಳ್ತೀನಿ, ಗೊತ್ತಿಲ್ಲ ಸರ್, ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡಿಬಿಟ್ರೆ, ಬೇಕಾದ್ರೆ ಹೆಸರು ಹಾಕೋದು ಬೇಡ, ನನ್ನ ಸಿನಿಮಾ ಒಂದು ಚೆನ್ನಾಗಿ ಆಗಿಬಿಟ್ಟು ಮಾರ್ಕೆಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಮೂರನೇ ಸಲ ಪ್ರೆಸ್ನವ್ರ ಜೊತೆ ಎಲ್ಲ ಸೇರಿ, ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ, ಅಷ್ಟೊತ್ತಿಗಾಗಲೇ ಮಾಡ್ತಿದ್ರು. ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮಗೆ. ಅಂದರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ, ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ, ಒಂದು ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ, ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡಬೇಕಾ ಅಂತೆಲ್ಲ ಕೇಳಿದೆ. ಮಾಡೋಣ ಅಂದರು. ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ, ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದ್ರಿಂದಲೇ ಇದು ಆಗ್ಲಿಕ್ಕೆ ಸಾಧ್ಯ ಇದ್ದದ್ದು. ಸೊ ನಮಗೇನಂತ ಕೊಡ್ತಾ ಇನ್ನು ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು. ಬಟ್ ಎಲ್ಲದೂ ಕ್ರೋಢೀಕರಿಸಿ ಏನಾಗುತ್ತೆ ಹೇಳಿದರೆ, ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನು ಲೀಡ್ ಮಾಡಲಿಕ್ಕೆ ಆ ಕಡೆ ಯಂಗ್ಸ್ಟರು ಆಗಿರಬೇಕು, ಮತ್ತು ಇದನ್ನು ಹೀರೋ ಅಂತ ಅನಿಸ್ಬೇಕು ಅನ್ನೋದು ರೀತಿಯಲ್ಲಿ ಸುಮಾರು ಸಲ ಇದು ಮಾಡಿಕೊಂಡು ತೂಗಿ ಎಳೆದು ಎಲ್ಲ ಮಾಡ್ಬೇಕಾದ್ರೆ ಇವ್ರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು. ಊಟ ಮಾಡ್ತಾ ಇದ್ದೆ, ನಾನು ಸ್ಪೀಕರ್ ಹಾಕ್ಕೊಂಡು ಕೇಳಿದರು, ಸರ್ ಕಾರ್ತಿಕ್ ಅವರು ಇದ್ದರೆ ಹೇಗಿರ್ತಾರೆ ಅಂತ. ಯಾರು ಸರ್ ಕಾರ್ತಿಕ್? ಸರ್ ಬಿಗ್ ಬಾಸ್ ವಿನ್ನರ್. ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ಎಲ್ಲ. ನಮ್ಮ ಅಮ್ಮ ಒಂದೇ ಮಾತು ಬಿಡ್ರಿ, ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹುಡುಗ ಬಿಡ್ಬೇಡುವ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಮ್ಮ ಅಮ್ಮ ನನ್ನ ಅಪ್ರೂವ್ ಮಾಡಿದೆ, ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತೇಳಿ ಮೀಟ್ ಆದ್ವಿ. ಫಸ್ಟ್ ಪರಿಚಯದಿಂದಲೂ ತುಂಬ ಇಂಪ್ರೆಸ್ ಮಾಡ್ತಾ ಹೋದರು. ನೀವು ಇಲ್ಲೇ ನೋಡ್ಬೋದು, ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅಪ್ರೋಚ್ ಆಗಿರ್ಬೋದು. ಸೊ ವೆಲ್ಕಮ್ ಅನ್ನೋದಕ್ಕಿಂತ ಅದು ಡೆಸ್ಟಿನಿಲಿ ಇತ್ತು ಅನ್ಸುತ್ತೆ, ಇದನ್ನು ಲೀಡ್ ಮಾಡಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು. ಆ್ಯಂಡ್ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಛತ್ರಛಾಯೆಯಲ್ಲಿ ಕೊಡಲಿಕ್ಕೆ ನೀವು ಇವತ್ತು ಕಿಚ್ಚ ಸರ್ ಬಂದಿದ್ದಾರೆ. ತುಂಬ ಸರ್ ಥ್ಯಾಂಕ್ ಯು, ನನ್ನಿ. ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ಗೆ ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ಭಾನುವಾರ ಅಂದರೆ ಫ್ಯಾಮಿಲಿ ಟೈಮು, ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಆಯ್ತಂತ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ. ಇದು ಒಂದು ಏನಂದರೆ, ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬ ಈಸಿ ಅದು. ಆದರೆ ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ, ಒಂದು
ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಒಂದು ಪ್ಲ್ಯಾನ್ ಬಂತು. ಅಂದರೆ ಒಂದು ರಾಮರಸ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನು ಒಂದು ವಿಡಿಯೋ ಮಾಡಿದ್ದೀವಿ. ಇದು ಜಸ್ಟ್ ಏನಂತಂದರೆ ಇದರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನು ಮಾತ್ರ ರಿವೀಲ್ ಮಾಡಿದ್ದೀವಿ. ಕತೆ ಬೇರೆ ಆದಂಥ ರೀತಿಯಲ್ಲಿ ಈ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಇದ್ರ ಒಳಗಡೆ ಇರುವಂಥ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್. ಅಂದರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ್ದೀವಿ. ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದರು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು. ಅದಾದಮೇಲೆ ಅವರು ಬಿಗ್ ಬಾಸಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವ್ರು ನಡ್ಕೊಳ್ಳೋಂಥ ರೀತಿಗಳು ಮತ್ತು ಅವರಲ್ಲಿರುವಂಥ ಒಂದು ಅಗ್ರೆಸಿವ್ನೆಸ್, ಅದು ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದ್ದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ. ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀಲಾಂಚ್ ಥರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರೋ ಏನೋ ಗೊತ್ತಿಲ್ಲದೆ ಇದ್ರೂ ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಡೆಫಿನೆಟಾಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ಥರದ ಸಾಕಷ್ಟು ಸಿನಿಮಾಗಳನ್ನು ನೀವು ನೋಡಿರ್ತೀರ. ಒಂದು ಒಳ್ಳೆ ಟೆಕ್ನಿಷಿಯನ್ ಟೀಮ್, ನಮ್ಮ ಭರತ್ ಬಿ ಜೆ ಇರ್ಬೋದು, ನಮ್ಮ ಕೆ ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ 100 ಸಿನಿಮಾ DOP ಆಗಿ ಸಿನಿಮಾಟೋಗ್ರಫರ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂಥ ಒಂದು ಒಳ್ಳೆ ಸಿನಿಮಾನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಇದ್ದಾರೆ, ಅವ್ರ ಸಪೋರ್ಟ್ ತುಂಬ ಇದೆ. ಮತ್ತು ಸುದೀಪ್ ಸರ್ ಬಂದು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಬ್ಬರು ವೇದಿಕೆ ಹಂಗೆ ಒಂದು ದೃಷ್ಟಿ ತೆಗೆದ್ಬಿಡಿ ಇಬ್ರು. ಹೇಳಿ ಮೇಡಮ್, ಈ ಸಿನಿಮಾ ಹೀರೋ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ನಾಯಕ ಕಾರ್ತಿಕ್, ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಂತ ಸಿನಿಮಾ. ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು, ಗೆದ್ರು, ಎಲ್ಲ ಆಯ್ತು. ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ದೆ. ಈಗ ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ, ಹೇಳಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿದ್ದೀವಿ. ಸುದೀಪ್ ಸರ್, ಇನ್ ಆನರ್ ಬಿಗ್ ಬಾಸ್ ಅಲ್ಲಿ ಪ್ರತಿ ವಾರ ಮೈಕ್ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ವಿಷಯಗಳನ್ನ ವಾರದಲ್ಲಿ ಕೇಳಿ ತುಂಬ ತಿಳ್ಕೊಂಡಿದ್ದೀನಿ. ಅದಾದಮೇಲೆ ವಿನ್ನರ್ ಅಷ್ಟೇ ನನ್ನ ಕೈ ಹಿಡಿದಿದ್ದೀವಿ. ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಬ್ಯಾಕ್ ಸಪೋರ್ಟಲ್ಲಿ ನೀವು ಬಂದಿದ್ದೀರಿ, ಸಪೋರ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಯಾಕಂತಂದರೆ ನಿಮಗೆ ಆ್ಯಕ್ಚುಲಿ ನಾನು ಸುಮಾರಿಂದ ತುಂಬ ಕಾಟ ಕೊಟ್ಟಿದ್ದೀನಿ. ಒಂದು ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ ಸಾರಿ. ಆ್ಯಂಡ್ ಸುಮಾರು ವರ್ಷಗಳಿಂದ ನಿಮ್ಮ ಎಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀವಿ, ತುಂಬ ಕಲಿತಿದ್ದೀವಿ. ಆ್ಯಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ಸ್. ನೀವು ಕೊಟ್ಟಿರೋ ದಟ್ ಈಸ್ ವೆರಿ ಸ್ವೀಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಮಾತು ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಮಾತೇ ಹೊರಟಿಲ್ಲ. ಯಾಕಂತಂದ್ರೆ ಸುದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ಲೇ ಇಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಹೀಗೆ ಇರಲಿ. ಇವತ್ತು ಫಾದರ್ಸ್ ಡೇ,
ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಆ್ಯಕ್ಚುಲಿ. ಫಾದರ್ಸ್ ಡೇ ದಿನ ರಾಮ್ ಸರ್ ನನ್ನ ಸಿನಿಮಾ ಇನ್ನೊಂದು ಮನೋಜ್ ಆಗ್ತಿರೋದು, ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು, ನನ್ನ ತಾಯಿ, ನನ್ನ ತಂಗಿ ಇಬ್ಬರು ಇಲ್ಲೇ ಇದ್ದಾರೆ, ಅವ್ರು ಬಂದಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ದಿಸ್ ಫಿಲ್ಮ್. ಆ್ಯಂಡ್ ಗಿರೀಶ್ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು, ಅವ್ರಿಗೆ ಸಿನಿಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ, ಏನು ಮಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ. ಆ್ಯಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀನಿ ಅವರಿಗೆ. ಅಂದರೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ. ಸೊ ದಟ್ ಹೇಗೆ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ. ಸೊ ಗಿರಿ ಸರ್ ಅವರೊಂದು ಪ್ರತಿಯೊಂದು ಸೀನ್ನಲ್ಲೂ ತುಂಬ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ. ಸೊ 5-6 ದಿನ ಶೂಟ್ ಮಾಡಿದ್ವಿ. ಸೊ ಇಟ್ಸ್ ಅನ್ ಆನರ್ ಟು ವರ್ಕ್ ವಿತ್ ಯು ಸರ್. And thank you for asking me this, sir. Thank you so much. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಕಾರ್ತಿಕ್ ಮೈಕ್ ಕೊಡಿ. ಫಸ್ಟ್ ಟೈಮ್ ನನಗೆ ಒಂದು ಜಾಸ್ತಿ ಕಾರ್ತಿಕ್ಗೆ. ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಳ್ಳೆ ಕಲಾವಿದ ಸಿಗೋದು ಗಿರಿ. ನೀವೆಲ್ಲ ಕೆಲಸ ಮಾಡಿ ನೀವು ಒಂಥರ ಕುತ್ಕೊಂಡು ನೋಡಿದ್ರೆ ಒಂಥರ ಪಾಲಿಶ್ ಡಿಫ್ರೆನ್ಸ್ ಏನಂದ್ರೆ ಯೋಗ ಕೊಟ್ಟು ಮಾತಾಡ್ತಾರೆ ಅರ್ಥ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ನಿಂದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಇರ್ತೀರ ಸರ್, ಎಲ್ಲರೂ ಎಲ್ಲ ವಿಷಯಗಳು ಏನಿದೆ ಹೇಳಿದ್ರೆ ಕೊಟ್ಟರು ನಮ್ಮ ಮನೆಯವರು ಸರಿ ಭಾಳ ಆಯ್ತು. ಆ್ಯಂಡ್ ಒಬ್ಬರಿಗೆ ಬರೋದು ಒಂದು ವಿಷಯ ಆಗುತ್ತೆ. ಆ್ಯಂಡ್ ಒಂದು ನನಗೆ ನೀವು ಆ ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಆಗಿ ತುಂಬ ಇಷ್ಟ ಆಯಿತು. ಯಾಕಂದರೆ ಮೋಷನ್ ಪೋಸ್ಟ್ ಅಂದರೆ ಸ್ವಾಮಿ ನಾನು ಈ ಒಂದು ಮೋಷನ್ ಅಷ್ಟೇ ಕೈಯಲ್ಲಿ ಸಾಲ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ. ತುಂಬ ಡೀಪ್ ಆಗಿ ಹೋಗಿದ್ದೀರಿ. ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯು ಸರ್. ಸೊ ಬಟ್ ಆದರೂ ಸ್ವಲ್ಪ ಸಬ್ಜೆಕ್ಟಲ್ಲಿ ಇಟ್ಕೊಳ್ಳಿ ಇಷ್ಟು ಸಿನಿಮಾ ಹಾಕಿ ಸಿ ಬರ್ಡ್ ಲಾಟ್ ಗುರುವರ ಬಗ್ಗೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಗುರುವರ ಬಗ್ಗೆ ತುಂಬ ಕೇಳಿದ್ದೀನಿ. ಪರ್ಸನಲ್ ಆಗಿ ನನಗೆ ಪರಿಚಯ ಇರ್ತಾರಲ್ಲ, ತುಂಬ ಅವರಿಗೆ ಕಾಳಜಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಆನರ್ಡ್ ಟು ಬಿ ಹಿಯರ್ ಸರ್. ಇದರವರೆ ನಿಮ್ಮ ಮಾತಲ್ಲಿ ನೀವು ತಿಳಿದ ವಿಷಯದಲ್ಲಿ ಬೈಬೇಕಪ್ಪ, ದಯವಿಟ್ಟು ಕುತ್ಕೊಂಡ್ಬಿಡಿ, ಗಲಾಟೆ ಮಾಡಿಬಿಡಿ ದಯವಿಟ್ಟು. ಈಗ ನೀವು ಗಲಾಟೆ ಮಾಡ್ತಾರೆ ಗಿರಿಯವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ. ವಾಟ್ ಎವರ್ ಸ್ಟಡೆಡ್ ನಮಗೆ ಈ ಕಥೆ ಅಂತ ಅರ್ಥ ಆಗಲ್ಲ, ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಗಿದೆ. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ದರೆ ಅಲ್ಲಿ ನಿರ್ಮಾಪಕ ಅರ್ಥ ಆಗಿಲ್ಲ. ಇವ್ರಿಗಿನ್ನ ಚೆನ್ನಾಗಿ ಮಾಡಲ್ಲ, 25% ಜಾಸ್ತಿ ಗೆದ್ರು. ಹಾಗೆ ಇದು ಗೊತ್ತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆಗಿ 25% ಗೆದ್ದು ಜನಕ್ಕೆ ನಾವು ಪ್ರಮೋಟರ್ ಅನ್ಕೊಳ್ತೀವಿ. ಸೊ ಆ ವಿಷಯ ಆಲ್ ಬೆಸ್ಟ್. ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿಯಾಗಿ ನಡೆಸ್ಕೊಳ್ತೀನಿ. ಮತ್ತು ಏನಪ್ಪ ಟೆನ್ಷನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ನೋಡ್ಕೊಳ್ತಾರೆ ನಮ್ಮ ತಲೆನೋವು. ಇಲ್ಲ, ಅದು ಕೃಷ್ಣದೇವರ ಎಲ್ಲ ಇರ್ತಾನೆ, ಉಳಿದವರೆಲ್ಲ ಪಾಳೆಗಾರರಾಗಿರ್ತಾರೆ ಸರ್. ಇಲ್ಲಿ ಒಂದು ನಿಮಿಷ ಆ ಡೈಲಾಗ್ ಇನ್ನೊಂದ್ಸಲ ಹೇಳಿ ಸರ್. ಕೃಷ್ಣದೇವರ ಎಲ್ಲ ಇರ್ತಾನೆ, ಉಳಿದವರೆಲ್ಲ ಅವ್ರು ಇರ್ತಾನೆ ಪಾಳೆಗಾರರಾಗಿರ್ತಾರೆ ಅಂತ. ಈಗ ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಅದು ಸಾಧಾರಣ ಅಲ್ಲ. ಎಲ್ಲದಕ್ಕೆ ಕಷ್ಟದ ಕೆಲಸ. ಯಾಕಂದರೆ ಅದು ಘಟನೆ ಅಲ್ಲ, ಸತ್ಯವ. ಅವೆರಡು ಮಧ್ಯದಲ್ಲಿ ಒಂದು ಕೇಳಿದ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತಿರೋದು ಹೊರಗಡೆ ಹೊಸ ಜೀವನ ರೂಪಿಸ್ತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮಾತಾಡ್ತಾರೆ, ಇನ್ನೊಂದು ಹೊರಗಡೆನೇ ಅವರ ಕುಟುಂಬ ಆಗೋಗ್ತಾರೆ. ಬಹಳ ಕಷ್ಟ ಆಗಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ. ಅದರಲ್ಲಿ ಇವರಿಗೆ ಇದ್ದ ಕಾಂಪಿಟೇಟರ್ಸು ಹೌದು, ಅವ್ರಿಗೆ ಬಾತ್ರೂಮಲ್ಲಿ ಸ್ನಾನ ಕರೀತಾ ಇದ್ರು. ಏನು ಕಾರ್ತಿಕ್ ಅವಶ್ಯಕತೆ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್.
ಗೆದ್ದು ಬಂದಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಳ್ಳೋಕ್ಕಾಗಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದನ್ನು ಬಹಳ ಚೆನ್ನಾಗಿ ರೂಪಿಸ್ಕೊಳ್ತಾರೆ ಪ್ರತಿಯೊಬ್ಬರಿಗೂ. ಇರುವಂಥ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದೇ ಆದಂಥ ಒಂದು ಹಳ್ಳಿ ಮರ ಸಿಗಲಿಲ್ಲ. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗೆ ಅನಿಸುತ್ತೆ. ಕೆಲವೊಂದು ನೋಡ್ಕೊಂಡು ಅನ್ಕೋತಾ ಇರ್ತಾರೆ, ಅಂದರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಂಡಿಲ್ಲ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ನೋಡ್ಕೊಂಡು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಈಸ್ ಬಿನ್ ಸ್ಮಾರ್ಟ್. ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರು. ಅಂಥದ್ರಲ್ಲಿ ಎರಡನೇ ದಿನ ಆಗುತ್ತೆ, ಕರೆಕ್ಟಾಗಿ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇಟ್ಕೊಂಡು ತುಂಬಾ ಅಷ್ಟು ಹೇಳೋಕ್ಕಾಗಲ್ಲ. ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈ ಇದ್ದೀರ ಅಂತ ಹೇಳ್ಬೋದು, ಅಷ್ಟೊಂದು ಹೇಳ್ಬೋದು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು, ಆ ಪ್ರಶ್ನೆಗಳನ್ನ ಕಲಿ ಹೇಳ್ಕೊಡಕ್ಕೆ ಹೋಗಿ. ಬಟ್ ಹಾರ್ಡ್ ವರ್ಕಿಗೆ ಏನಂತೀವಿ ಆಲ್ಟರ್ನೇಟಿವ್ ಇಲ್ಲ, ಪುಟ್ಟಿಂಗ್ ಯೋರ್ ಬೆಸ್ಟ್. ಬಿಕಾಸ್ ಇವತ್ತು ಇಷ್ಟು ದೊಡ್ಡ ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜು ಮಾಡಿದ್ದಾರೆ, ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ, ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಅಂತ ನನಗೆ ಐ ರೆಸ್ಪೆಕ್ಟ್ ಮಿಸ್ಟರ್ KK ಲಾಟ್. ಆ್ಯಂಡ್ ಇಂಥವೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು, ಇನ್ನೊಂದು ಅಂತ ಇನ್ನೊಂದು ಅಂತ ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದು ಒಳ್ಳೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುವಾರ ತುಂಬ ಚೆನ್ನಾಗಿ ಮಾಡಿದ್ವಿ ನೀವು. ಇಷ್ಟು ದೊಡ್ಡ ಐಡಿಯಾ ಹಾಕೋ ನಾನು 5 days ಶೂಟಿಂಗ್ ಅಂದರು, ಇಟ್ ಇಸ್ ಅನ್ ಎಕ್ಸ್ಪೆನ್ಸ್, ಇಟ್ ಇಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇರಬೇಕು. ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯೋರ್ ಫಿಲ್ಮ್ ಇವನ್ ಬಿಫೋರ್ ಇಟ್ ಸ್ಟಾರ್ಟ್. ಅಲ್ಲವೇ ನಮಗೆ ಕೂತ್ಬಿಟ್ಟು ಎಷ್ಟು ಪಿಕ್ಚರ್ ತೋರಿಸ್ಬಿಟ್ಟು ಒಳ್ಳೆಯದಾಗಲಿ ಸರ್. ಗಿರಿದರ್ಶನ ಥ್ಯಾಂಕ್ ಯು ಸೊ ಮಚ್ ಫಾರ್ ವೆಲ್ಕಮ್. ಸೇರಿರುವಂತೆಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಳಿ ಆಗಿದೆ ಅವರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದು ಭಾಳ ರೇರ್ ನಾವಿವಾಗ. ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋದು ಮಾಧ್ಯಮ ಸಿಗ್ತಾ ಇರೋದು ನನಗೆ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ once again good evening. Karthik, I wish you just nothing but the best. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ, ಅವಕಾಶಗಳನ್ನ ಆ ಪ್ರಶ್ನೆನೂ ಇತ್ತು. ಪಿಕ್ಚರ್ ನೋಡೋದಂತ ನನಗೆ ಯಾರು ಇವರೇ ಕಾಣಿಸೋದು. ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಬನ್ನಿ ಸರ್ ಈ ಪಿಕ್ಚರಲ್ಲಿ ತುಂಬ ಜನ ಹೀರೋಯಿನ್ ಇದ್ದಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಹೋಗ್ಬಿಟ್ಟೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್. ಬಹಳ ಅದ್ಭುತವಾಗಿ ಹೇಳಿದ್ರಿ, ಅವಕಾಶಗಳು ಬರ್ತಾ ಇರುತ್ತೆ, ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟು, ಆಗಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ಮ ಕಡೆಯಿಂದ ಕಾರ್ತಿಕ್ ಈ ಸಂದರ್ಭದಲ್ಲಿ ವೇದಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಮರಸ ಸಿನಿಮಾದ ಇಡೀ ಟೆಕ್ನಿಷಿಯನ್ಸು ಹಾಗೆ ತಾರಾಗಣ ಯಾರೆಲ್ಲ ಇದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಕ್ವಿಕ್ ಆಗಿ ಬರಬೇಕು. ಒಂದು ಫೋಟೋ ಆಪರ್ಚುನಿಟಿ ದಯವಿಟ್ಟು ಎಲ್ಲರೂ